ಸಿಂಹರಾಜ ಸಿಂಹರಾಜ, ಈ ನಗರಕ್ಕೆ ನಾನೇ ನಾಯಕನನ್ನು ಮೆರೆಯುತ್ತಿರುವ ನಿನ್ನ ಸೇರಿಗಾಗಿ ಬಡವರ ಬೆಂಬಲದಿಂದ ಈ ನಗರಕ್ಕೆ ನಾನೇ ನಾಯಕನನ್ನು ಮೆರೆಯುತ್ತಿರುವ ಸೇರಿಗಾಗಿ ಈ ಊರ ಮುಂದಿನ ಜಾಗೆಯಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟಿಸನೆಂದು ಬಡವರಿಗೆ ನಿವೇಶನ ಕೊಟ್ಟು ಆ ಭಾಷೆಗೆ ಸಮಾನ ಧರಿಸಿ ಅರಸನಾಗಿ ಇಂದು ನಾ ಜಿಲ್ಲಾ ಕ್ರೀಡಾಂಗಣ ಉದ್ಘಾಟನೆ ಮಾಡುವೆ ಮುನ್ನವೇ ರೂಪವತಿ ನಿನ್ನ ತಂಗಿ ಶೀಲಸವಿದೆ ನಮ್ಮ ಅಣ್ಣ ತಮ್ಮರ ಗುರಿ. ನಂತರ ಶಾಂತಿ ಕೈಗೆ ಮೋಸದಿಂದ ನಿನ್ನ ಕೈಗೆ ಕತ್ತರಿ ಹಾಕಿ ಆ ನೆತ್ತರದಿಂದ ಸೇನೆ ನಕ್ಷೆಯನ್ನು ತೆಗೆದು ನಮ್ಮ ರಾಜಕೀಯ ದಾಹ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ರಾಜವರ್ಮನೇ ಅಲ್ಲ. ಮುಡ್ತಾರಾ ಲೇ ಮುಡ್ತಾರ ಹೇಳ್ರಿ ಅಪ್ಪ, ಮುಂದಿನ ಶಾಡಗರಿ ಏನೈತಿ ನಿಮ್ಗೆ? ಏನು ಕೆಲಸ ಮಾಡ್ಲಿಕ್ಕೆ ಹತ್ತಿರುವೆ? ಅದ್ರಿ ಫ್ಯಾಕ್ಟ್ರಿ ನಿರ್ಮಾಣಕ್ಕಂತ 1000 ಆಳು ಕಳಿಸಿದ್ದೀವ್ರಲ್ಲ, ಅದ್ರ ಲೆಕ್ಕ ಬರ್ಲಿಕ್ಕೈತಿ. ಸರಿ ಸರಿ, ಕೆಲಸ ಶುರು ಆಗಿದೆ ಅಂತ ಫೋನ್ ಮಾಡಿ ಕೇಳ್ತೀನಿ. ಯಾಕಲೇ ಕರಿಯ, ಏನಾಯ್ತು? ನಾವು ಮಾಡುತ್ತಿರೋ ಎಲ್ಲ ಕೆಲಸ ಹಾಳಾಗಿ ಹೋಗ್ತದ. ನಮ್ಮ ಕೆಲಸಕ್ಕೆ ಅಡ್ಡಿಯಾದ ಮಂಡ್ಯ ಮಗ. ಅವ್ರ ಕೈ ಕಾಲರ ನೋಡ್ಕೊಂಡು ಬಂದೇನಿಲ್ಲ. ರಾಮಚಂದ್ರ ಅವರು ಒಬ್ಬ ಪುಡಾರಿಗಳು ಬಂದು ನಮ್ಗೆಲ್ಲ ದಬಾಯಿಸಿ ಆ ಜಾಗೆಯಲ್ಲಿ ಶಂಕುಸ್ಥಾಪನೆ ಮಾಡಿಬಿಟ್ಟ. ಎದುರಿ ಹೇಳಿ ಆದ ಕರಿಯ ನಮ್ಮ ಕೆಲಸನೇ ಬದಲಾಯಿಸಿದ್ದಿಲ್ಲ. ನಿನ್ನ ಕರಿಯ, ನಿನ್ನ ನನ್ನ ಕಣ್ಣ ಮುಂದೆ ಬದಗಲೇಬಾರ್ದೇ ಮಗನ. ಇದೊಂದ್ಸಲ ಕ್ಷಮಿಸಿಬಿಡ್ರಿ ಧನಿಯರ, ನಿಮಗೆ ದಮ್ಮಯ್ಯ ಅಂತೀನಿ. ನೋ ನೋ ನೋ, ಪ್ರಾಣಕ್ಕೆ ಹೆದರಿ ಆದ ನಿಮ್ಮಂತವ್ರು ನನ್ನ ಕಣ್ಣ ಮುದುರಿಗೆ ಬದಗಲೇಬಾರ್ದೇ ಮಗನ. ರವಿವರ್ಮ, ಏ ರವಿವರ್ಮ, ಬಂದೆ ಅಣ್ಣ. ಯಾಕೆ? ಹೆದರಿ ಹೇಳಿ ಆದ ಈ ಕರಿಯಾನ ಹೆಣ ಕೆಡವಿದ್ದೇನೆ. ಬೇಗನೆ ಇದನ್ನು ಮಣ್ಣು ಮಾಡಿಬಿಡು. ಅದಕ್ಕೆ ಕಾರಣ ಅಂತೂ ನನಗೆ ಈಗಲೇ ಹೇಳಿಬಿಡು. ಆ ಕೆಲಸ ನಾನು ಮಾಡಿ ಬರುತ್ತೇನೆ. ಬೇಡ ಬೇಡ, ಸ್ವತಃ ನಾನೇ ಹೋಗಿ ಆ ರಾಮಚಂದ್ರನು ತಂದು ಎಳೆ ಮರಿಗಿಗೆ ತುರುಗಿಗೆ ಬಲೆ ಕೊಟ್ಟಂತೆ ನಮ್ಮ ರೋಷ ಎಂಬ ತುರುಗಿಗೆ ಬಲೆ ಕೊಟ್ಟು ಬಿಡ್ತೀನಿ. ಕುರಿ ಬಲೆ ತೆಗೆದುಕೊಳ್ಳುತ್ತಿಲ್ಲ. ಇನ್ನು ಯಾವನು ಗಂಡು ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಏ ರಾಮಚಂದ್ರ, ರಾಜವರ್ಮ, ಮರ್ಯಾದೆಯಿಂದ ರಾಮಚಂದ್ರ ಅಂತ ಮಗಳು ಇರದಿದ್ದರೆ ಪುಟಿಸುವ ಈ ನಿನ್ನ ರೋಷಾಗ್ನಿಯ ಕ್ಷಣದಲ್ಲೇ ಹೊರಳಿಸಿಬಿಡುತ್ತೇನೆ. ಯಾಕೋ ಬಡವರಿಗಾಗಿ ನಿವೇಶ ಜಾಗದಲ್ಲಿ ಮನೆ ಕಟ್ಟಿಕೊಡುವುದು ಬಿಟ್ಟು ಸರಳ ಫ್ಯಾಕ್ಟರಿಯನ್ನು ಕಟ್ಟಲು ನಿಂತಿಯಲ್ಲ, ಯಾಕೆ? ಅದನ್ನು ಕೇಳಲಾಕ ನೀನಾರ್ಲೆ. ರಾಜವರ್ಮ,
हमारी जमीन पर कदम रखने से पहले तुम भूल गए कि औरों की जमीन और हमारे जमीन में क्या फर्क है। औरों की जमीन खोदोगे तो मिट्टी और पत्थर मिलेंगे और हमारी जमीन खोदोगे तो दुश्मन के सिर मिलेंगे। ಸೊಕ್ಕಿನಿಂದ ಈ ನನ್ನ ನಾಯಕನಿಗೆ ಎದುರಾಗಿ ಹಾರಾಡಿದ್ರೆ ನಿನ್ನ ರೆಕ್ಕೆ ಕತ್ತಲ್ಲಿ ಹಾಕಿಬಿಡ್ತೀನಿ ಮಕ್ಕಳ. ಏ ವೀರ, ಹೆಣ್ಣು ಮತ್ತು ಹಿರೇತನದ ಮನೆ ಪಡೆದ ನಮ್ಮ ನೆನಪು ನನ್ನ ಮುಂದೆ ನಡೆಯೋದಿಲ್ಲ. ಈ ರಾಜವರ್ಮ ಮಾಡಲೇಬೇಕೆಂದು ನಿರ್ಧಾರ ಕೈಗೊಂಡ ಈ ನಿನ್ನ ಮಾವನಿಗಿಂತ ಮೊದಲು ನಿನ್ನ ಹಣ ಹಾಕಿ ಬಿಡ್ತೀನಿ. ಸಾವುಕಾರ, ಮೈಯಲ್ಲಿ ಏನಿದೆ ಅಂತ ನಾಯಿ ಕುಂಡಿದರೆ ಹಾರಾಡಿದ್ರೆ ಮೊದಲು ನೀವು ನಿನ್ನ 2 ಕಣ್ಣನ್ನ ಹಾಕಿರ್ತೇನೆ. ಕೈಯಲ್ಲಿ ದೊಡ್ಡಿದೆ ಅಂತ ದೊಡ್ಡ ಹಾರಾಡಿದ್ರೆ ಆ ನಿನ್ನ ಹಣದ ಬೆಟ್ಟನೆ ಬಿಡುಗಡೆ ಮಾಡಿಬಿಡ್ತೀನಿ. ಮೊದಲು ಈ ಬೀರ ಅಂದ್ರೆ ಯಾರು ಅಂತ ಚೆನ್ನಾಗಿ ಸ್ಟಡಿ ಮಾಡು. ಏರಾದಿದ್ದರೆ ಮಾಡುವ ಕೆಲಸ ಮೊದಲು ಆ ಕಟ್ಟಿ ಮಾಡಿ ತೋರಿಸೇ ಬಿಡ್ತೀನಿ. ನೀವು ಈ ರೀತಿ ಹಾರಾಡಬೇಕಾದ್ರೆ ಈ ಜಾಗೆ ನಿಮ್ಮ ಅಪ್ಪಂದು ತಾಯಿಗಂಡ್ರ್ಯಾ. ನೀವು ಈ ರೀತಿ ಹಾರಾಡಬೇಕಾದ್ರೆ ಈ ಜಾಗ ನಿಮ್ಮ ಅಪ್ಪದಲ್ಲೇ ತಾಯಿಗಂಡ್ರೆ ಸರಿ. ಬಡವರಿಗೆ ಮರ್ಯಾದೆಯಿಂದ ಮನೆ ಕಟ್ಟಿಸಿ ಕೊಟ್ಟುದಿದ್ದರೆ ಜೀವಂತವಾಗಿ ಹೊಗೆಯುತ್ತಿದ್ದೆ ಈ ಶ್ರೀರಾಮ. ಈ ರೀತಿ ನಮಗೆ ಎದುರಾಗಿ ನೀವು ಹಾರಾಡಿದ್ರೆ ನಿಮ್ಮ ಕತೆ ಮೊದಲೇ ಮುಗಿಸಿ ಬಿಡ್ತೀನಿ. ಕೆಳಗಿಳಿಸೋ ಮೊದಲು ಈ ನಿನ್ನ ಕೈಯನ್ನು, ಈ ನಿನ್ನ ಎತ್ತಿದ ಕೈಯನ್ನು ಕತ್ತರಿಸಿ ಹಾಕಿ ಬೆತ್ತಲೆ ಮಾಡೋಡ ಈ ಭರತ ಭೂಮಿಗೆ ಈ ನಿನ್ನ ನೆತ್ತರದಿಂದ ರಕ್ತ ತಿಲಕ ಇಟ್ಟು ಬಿಡುತ್ತೀನಿ. ಏನಂದ್ರೆ ರಾಜವರ್ಮ ಹೆದರಿಕೆ ಧಮಕಿ ಮತದೇನಾರೇ? ನೀನು ಕರೆದ್ರೆ 10 ಜನ, ನಾನು ಕರೆಯದೆ ಎಷ್ಟು ಜನ, ಇನ್ನು ಕರೆದ ಮೇಲೆ ಈ ಮಹಾರಾಷ್ಟ್ರ ಒಂದೇ ಬರುತ್ತೆ. ನಾನು ಕರನೆ ಹಿಡಿದ್ರೆ ಬುನಾದಿ, ಕತ್ತ ಹಿಡಿದ್ರೆ ಸಮಾಧಿ. ಮುತ್ತಲೇ ಬಾಯನ ಎಂದು ಈ ಬೀರನ್ಗೆ ಎದುರಾದವ್ರಿಗೆ 3 ನಿಮಿಷ ಟೈಮ್ ಕೊಡ್ತೀನಿ. ಎಂದು ಈ ಬೀರನಿಗೆ ಕಾಲು ಹಿಡಿದ್ರೆ 35 ವರ್ಷ ಟೈಮ್ ಕೊಡ್ತೀನಿ. ನಡ್ಯಾರ ಕುಸ್ತಿ ಕಣ ಮಾಡೋದು ಬ್ಯಾಡ, ಬರ್ರಿ ಅಷ್ಟು ಮಾಡ್ಬೇಡ್ರಿ. ಹೌದು, ಇವುಗೆ ಒಂದು ಯಾವಾದರೆ ಆಸೆ ತೋರಿಸಿ ನನ್ನ ಹತ್ತಿರ ಸೆಳೆಕೊಳ್ಳಲೇಬೇಕು. ರಾಮಚಂದ್ರ, ಇಂದಿನ ಇಬ್ಬರಲ್ಲಿ ಜಗಳಬೇಡಪ್ಪ, ಜಗಳಬೇಡ. ಇಂದಿನಿಂದ ನಾವಿಬ್ಬರು ಸ್ನೇಹ ಬೆಳೆಸೋಣ. ಹಾಗಂತ ನಿನಗೊಂದು ಮಾತು ಕೇಳ್ತೀನಿ, ಅದಕ್ಕೂ ನೀನು ಒಪ್ಪುತ್ತೀಯಾ? ನನಗೆ ಸರಿ ಅನಿಸಿದರೆ ಮಾತು ಕೊಡ್ತೀನಿ, ಅದೇನಂತ ಹೇಳು. ನಾನಂತೂ ಈ ಫ್ಯಾಕ್ಟರಿ ಒಡೆ ಮಾಲೀಕ. ಈ ಬಯಲು ಜಾಗೆಯಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟಲು ನೀ ಅನುಮತಿ ನೀಡಿದರೆ ನಿನ್ನನ್ನು ನನ್ನ ಜಿಲ್ಲಾ ಪಾರ್ಟಿ ಅಧ್ಯಕ್ಷನಾಗಿ ಮಾಡ್ತೇನೆ. ಅಲ್ಲದೆ ನನ್ನ ಜೊತೆ ತಿರುಗಾಡಲೇಕೊಂದು ನಿನಗೂ ಕಾರು ಕೊಡುತ್ತೇನೆ, ಇರಲೇಕೊಂದು ಬಂಗ್ಲೆ ಕೊಡ್ತೀನಿ. ಈ ನಿನ್ನ ಅಳಿಯ ನೀರಿನಿಗೆ 25 ಎಕರೆ ಜಮೀನು ಕೊಡ್ತೀನಿ. ಇವ ನನ್ನ ಗೇಟ್ ಮ್ಯಾನ್ ಆಗಿರ್ಲಿ, ನೀನು ನನ್ನ ಪಿ ಆಗಿಬಿಡು. ಸುತ್ತೇಳು ಹಳ್ಳಿಯ ನನ್ನ ದೇವರಿಗೆ ಪಿ ಆಗಂತೀಯ ಮಗನೇ. ಶಾಂತನಾಗು ವೀರ, ಶಾಂತನಾಗು. ನಮ್ಮಿಂದ ನೀವು ನಾಳಾಗ ಬಂದೋಕೆ ನಾನೇನು ಹುಚ್ಚನ? ಲೇ ರಾಜವರ್ಮ, ನಿಮ್ಮದು ಇಬ್ಬರದು ನಾನೊಂದು ಮಾತು ಕೇಳುತ್ತೇನೆ, ನೀನು ಹೂ ಅಂದ್ರೆ ಇಬ್ಬರು ಕೂಡಿ ಒಪ್ಪಿಕೊಳ್ಳೋಣ. ರಾಮಚಂದ್ರ, ನೀನು ಈ ಊರಿನ ಒಡೆಯನಾದ್ರೆ ನಾನು ಈ ಊರಿನ, ನೀನು ಶುಗರ್ ಫ್ಯಾಕ್ಟರಿ ಒಡೆಯನಾದ್ರೆ ನಾನು ಈ ಊರ ಉಳುವ ಒಡೆಯ, ನೀನು ಭೂಮಿ ಉಳುವ ಒಡೆಯ. ನೀನು 10 ಕಾರುಗಳಲ್ಲಿ ಮೆರಿತಾ ಇದ್ದರೆ
ನಾನು 10 ಊರಿನ ಎತ್ತಿನ ಗಾಡಿಯನ್ನು ಮೆರ್ತಾ ಇದ್ದೇನೆ. ನೀನು 50 ಫ್ಯಾಕ್ಟರಿ ಮಾಲೀಕನಾದ್ರೆ ನಾನು 100 ಎಕರೆ ಜಮೀನ್ದಾರಾಗಿದ್ದೇನೆ. ನೀನು ಹೂ ಅಂದ್ರೆ ಅದರಲ್ಲಿ 25 ಎಕರೆ ಭೂಮಿ ನಿನ್ನ ಹೆಸರಿಗೆ ಹಚ್ಚಿ ನಿನ್ನನ್ನು ನಮ್ಮ ಮಹಾರಾಷ್ಟ್ರ ರಾಜ್ಯದ ರೈತ ಸಂಘದ ಅಧ್ಯಕ್ಷನಾಗಿ ಬಿಡುತ್ತೇನೆ. ನಿನ್ನ ತಮ್ಮ ನನ್ನ ಗೆಡ್ಮನಾಗುದು ಬೇಡ, ನೀನು ನನ್ನ ಪಿಯಾಗುದು ಬೇಡ. ನೀವು ಇಬ್ಬರು ಅಣ್ಣ ತಮ್ಮರು ಕೂಡ ನನ್ನ ಮನೆ ಎತ್ತಿನ ಸೆಗಣಿ ಕಸ ತುಂಬಿ ತಿಪ್ಪೆಗೆ ಚೆಲ್ಲಿ ಬಿಡಿ. ಅಷ್ಟೇ ಸಾಕು. ಇದು ಧರ್ಮ ತುಂಬಿದ. ಏ ರಾಮಚಂದ್ರ, 10,000 ಆಯಿನ ಒಡೆಯನಿಗೆ ಸಗಣಿ ಕಸ ಪರ್ಯಂತ ನಾಲ್ಕ. ರವಿವರ್ಮ, ಬೇಗ ನೀವು ಇಬ್ಬರನ್ನು ಕಟ್ಟಿ ಇನ್ನೇನು ಕಂಬಕ್ಕೆ ಏರಿಸಿ ಇವತ್ತ ಸುಟ್ಟ ಹಾಕಲಿಕ್ಕೆ ಆಳುಗಳನ್ನು ಸಿದ್ಧಪಡಿಯೋ. ಆಯ್ತು ಅಣ್ಣ, ಪಟ್ಟಕ್ಕೆ ಏರಬೇಕಂದ್ರೆ ರಿಸ್ಕ್ ತಗೊಳ್ಳಲೇಬೇಕು. ರಾಜ ಆಗುವ ಆಸೆ ಇದ್ದರೆ ರಾಜ್ಯದ ಗೆಲ್ಲುವ ತಾಕತ್ತಿರಬೇಕು. ಆ ನಿನ್ನ 1000 ಆಳುಗಳನ್ನು ಸಿಳಿ ಹಾಕುವ ಕಂಡು ಒಂದೇ ಮೊದಲು ನೀ ಮಾತ್ರ ಮರಿಬೇಡ. ಏ ರಾಜವರ್ಮ, ಮೆರೆದಾಡುವ ಚೀಲವರೆಗೆ ಒದಲಿಕ್ಕೆ ಒಂದೇ ಗುಂಡು ಸಾಕು. ಆ ಸಿಡಿಗೊಂಡು ನಾನಿದ್ದೇನೆ. ಈಗಿಂದೀಗಲೇ ಪ್ರಾರಂಭವಾಗಲಿ ನಮ್ಮ ಕುರುಕ್ಷೇತ್ರದ ಕಳೆದ. ನಿನ್ನ ತಾಯಿ ಯಾರೋ ಡಕಾಯಿತ್ರಕ ಬಲಿಯಾಗಿ ನಿನ್ನ ಹಿರಿಯನ ಸತ್ತವಾದನಲ್ಲ. ಆಗಲ್ಲಿ ಹೋಗಿತ್ತು ನಿನ್ನ ತಾಕತ, ರೋಷ, ವೇಷ. ಮರ್ತ ಮಲಗಿದ ಸರ್ಪದ ಹರಡು ತಿಳಿದು ಮತ್ತಿಗೆ ಚಟ್ಟಿಗೆ ಬಚ್ಚಬಲ್ಲ ಈ ಗಾಳಿಗೆ ಸರ್ಪವನ್ನು. ನನ್ನ ತಾಯಿಯನ್ನು ಕೊಂದು ನನ್ನ ಅಣ್ಣನನ್ನು ಕದ್ದು ಒಯ್ದಿರುವ ಡಕಾಯಿತರು ಯಾರೆಂಬುದು ಗೊತ್ತಾದರೆ 10 ನಿಮಿಷದಲ್ಲಿ ಅವರ ಕತ್ತನ್ನು ಕೊಯ್ದು ಆ ತುಂಡಿನ ಕಂಡ ಮೌದನ್ನು ನರಿ ನಾಯಿಗೆ ಹಾಕಿ ನನ್ನ ತಾಯಿ ಅಣ್ಣನ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನಾನು ಪೀರ್ ಬಾಬನ ಭಾಗವೇ ಅಲ್ಲ ಅಂತ ಇಡೀ ಸಮಾಜ ಕೇಕೆ ಹಾಕಿ ನಗಲಿ. ಇದು ಮಾತು ಸತ್ಯ. ಈ ನುಡಿಮುದ್ದನೆ ಅಲಕಸಿ ನೀವು ಮುಂದೆ ಇಟ್ಟ ಕಾಲನ್ನೇ ಕತ್ತರಿಸಿ ಹಾಕಿ ಈ ನಿಮ್ಮ ದೇಹ ಶಿವನ ಪಾದ ಸೇರುತ್ತದೆ. ಈ ನಿನ್ನ ದೇಹ ನನ್ನ ಪಾದ ಸೇರುತ್ತದೆ. ಬೆಳಗಿರ ಹೋಗೋಣ. ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ. ज्या दिवशी आपला एकटा चालेल त्या दिवशी बादशाह काय त्याचा बाप पण आपला गुलाम असेल. इस राजवर्मा की ताकत को तू नहीं जानता रे. मुंबई पे राज करता हूँ, मुंबई पे. कौन है? मेरे ताके मेरे सामने दिखा तेरा दिमाग. तू टच भी नहीं कर सकता रे. टच. ಇವನ್ ಹೆಂಗ ಸೈಡ್ ಬಿಟ್ರಿ ಅಂದ್ರ ನಿಮ್ ತಗಿ ಕಲ್ಲು ಪಡಕಣಿ ಆಗ್ಸುವುದಂತೂ ಗ್ಯಾರಂಟಿ ಐತೆ. ಏನಂದಿ ಮುಡ್ದಾರ? ಇವ್ರ ತಂಗಿ ಹಾಕಿ ತಿರುಗ್ತಾರ್ರಿ, ಭಾರಿ ಚಮಕ್ ಚೂಡಿದಾರ. ರವಿವರ್ಮ, ಬೇಗ ಹೋಗಲೇ. ನಕ್ಷತ್ರದ ಹೊಳಪಿನಲ್ಲಿ, ಆ ಚಂದ್ರನ ಹೊಂಬಳಿಕಿನಲ್ಲಿ ಆ ಮಿನುಗುವ ಮೀನಾಕ್ಷಿಯನ್ನು ನನ್ನ ತ್ರೀನಕ್ಷೆ ಪ್ಯಾಲಿನಲ್ಲಿ ಸೆಲುಕಿಸಿ ನಮ್ಮನ್ನ ಅಳುಕಿಸಿ ಕೊಲಕಿಸಿ ನಡೆಯುವ ಹುಡುಗಿಯನ್ನು ಹೊತ್ತು ತಂದು ಹಾಗೆ ರಕ್ತದ ರಂಜನಿಯ ತೇಜ ಪುಂಜದಲ್ಲಿ ಅವಳ ಗಲ್ಲಕ್ಕೆ ನಲ್ಲನೆ ಮನೆಯ ಲಕ್ಷ್ಯ ಹಾಕಿ ಯಾರು ಇಲ್ಲದ ರಕ್ಷಣೆಯಲ್ಲಿ ತೋಟದಲ್ಲಿ ತಂದು ಅವಳ ತೀರು ತೆಗೆದು ಬಿಡು. ಆವಾಗ ತಿರುತೈತಿ ನಮ್ಮ ಸೇಡು. ಆಯ್ತು ಅಣ್ಣ, ಆ ಕೆಲಸ ಮಾಡುವುದರೊಳಗೆ ಮುಂಬೈ ಸುದರಿಗೊಂಡಾಗ ಭೇಟಿಯಾಗಿ
ಅವನನ್ನು ನನ್ನ ಮನೆಗೆ ಕರೆದುಕೊಂಡು ತಂದು ಮುಂದಿನ ಕೆಲಸ ಮಾಡುತ್ತೇನೆ. ಬರೋಬ್ಬರಿ ಅಂತ ತಮ್ಮ ಅವ್ರು ಹಿಡಿದ್ರೆ ನಮ್ ಕೆಲಸದ ಗ್ಯಾರಂಟಿ ಆಗೈತಿ. ನಡ್ರಿ ಮುಂದಿನ ಕೆಲಸ ನೋಡೋಣ.